ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೌತ್ ಇಂಡಿಯನ್ ಫುಡ್ಡಲ್ಲಿ ರೈಸ್ ಆ್ಯಂಡ್ ರಸಮ್ ಆಲ್ವೇಸ್ ಹ್ಯಾವ್ ಸಮ್ ಸ್ಪೆಷಲ್ ಇಮೋಷನ್ಸ್ ಆಯಿತಾ. ಇವತ್ತೊಂದು ನಾವು ಸ್ಪೆಷಲ್ ರಸಮ್ ಮಾಡುವ. ಮೊದಲು ಒಂದು ಕುಕ್ಕರ್ಗೆ ಒಂದೆರಡು ಸ್ಮಾಲ್ ಬೀಟ್ರೂಟ್ ಕಟ್ ಮಾಡಿರೋದು, ಆಮೇಲೆ ಅದಕ್ಕೆ ಒಂದು ಟೊಮ್ಯಾಟೊ, ಹಾಗೆ ಒಂದೆರಡು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕಿ, ಆಮೇಲೆ ಅದಕ್ಕೊಂದು 1.5 ಕಪ್ ನೀರು ಹಾಕಿ ಕುಕ್ಕರಲ್ಲಿ 2 ವಿಸಿಲ್ ಹಾಕಿಸಿ. ಈಗ ಬೀಟ್ರೂಟ್ ಎಲ್ಲ ಬೆಂದಿರ್ತದೆ, ಚೆಕ್ ಮಾಡಿ, ಒಳ್ಳೆ ಸಾಫ್ಟ್ ಆಗಿರ್ತದೆ. ಈಗ ಅದೆಲ್ಲವನ್ನು ಬೀಟ್ರೂಟ್ ಮತ್ತು ಟೊಮ್ಯಾಟೊ ಹಾಗೆ ಕಾಯಿ ಮೆಣಸು ಇದೆಲ್ಲನ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದು ಬೇಯಿಸಿರುವಂಥ ನೀರು ಹಾಗೇ ಇರಲಿ, ನಾವು ಅದನ್ನು ರಸಮಿಗೆ ಮಿಕ್ಸ್ ಮಾಡ್ಬೋದು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಳ್ಳೆ ರೆಡ್ಡಿಶ್ ಕಲರಲ್ಲಿ ಆಗಿರ್ತದೆ. ಬೀಟ್ರೂಟ್ ಹ್ಯಾಸ್ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಆಯಿತಾ. ಈಗ ಈ ಮಿಕ್ಸಿ ಜಾರಲ್ಲಿ ಮಾಡಿರುವಂತಹ ಪೇಸ್ಟನ್ನು ಸೇಮ್ ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ ನಾನು ರಸಮ್. ಅದಕ್ಕೆ ಹಾಕಿ ಆಮೇಲೆ ಅದಕ್ಕೆ ಒಂದು ಅರ್ಧ ಕಪ್ ನೀರು ಕೂಡ ಮಿಕ್ಸ್ ಮಾಡಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ನಾವು ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಹಾಗೆ 1 ಸ್ಪೂನ್ ಪೆಪ್ಪರ್ ಮತ್ತು 1 ಸ್ಪೂನ್ ಜೀರಾ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿದ್ದೇನೆ ನಾನು. ಆ ಪೇಸ್ಟನ್ನು ಇದೇ ರಸಮ್ಮಿಗೆ ಆ್ಯಡ್ ಮಾಡಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಾಗೆ ನಾವು ಒಂದು ಅರ್ಧ ಕಪ್ ಟ್ಯಾಮರಿನ್ ಪಲ್ಪ್ ಹುಣಸೆ ಹಣ್ಣಿನ ರಸ ತೆಗೆದಿಟ್ಟಿದ್ದೇನೆ, ಅದನ್ನು ಕೂಡ ಆ್ಯಡ್ ಮಾಡಿ. ಬೇಕಾದರೆ ಮತ್ತೆ ಟೇಸ್ಟ್ ನೋಡ್ಕೊಂಡು ಮಾಡ್ಬೋದು. ಇದಕ್ಕೆ ಇವಾಗ ಒಂದು ಸ್ಪೆಷಲ್ ಸ್ಮೋಕಿ ತಡ್ಕ ಮಾಡ್ತೇನೆ ಆಯಿತಾ. ದ ಸ್ಪೆಷಾಲಿಟಿ ಆಫ್ ದಿಸ್ ರಸಮ್ ಇಟ್ ಸೆಲ್ಫ್ ಇಸ್ ತಡ್ಕ. ಓಕೆ, ಇದಕ್ಕೆ 1 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದು 4 ಜಜ್ಜಿರೋ ಗಾರ್ಲಿಕ್, ಹಾಗೆ ಒಂದು 2ರಿಂದ 3 ರೆಡ್ ಚಿಲ್ಲಿ, ಒಂದು ಹ್ಯಾಂಡ್ಫುಲ್ ಆಫ್ ಕರಿ ಲೀವ್ಸ್, ಫ್ರೆಶ್ ಕರಿ ಲೀವ್ಸ್ ಹಾಕಿ, ಇದಕ್ಕೆ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆ ಒಂದು ಚಿಟಿಕೆ ಹಿಂಗೆ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ಒಳ್ಳೆ ಸ್ಮೋಕಿ ಆಗಬೇಕು ಆ ಥರ. ಆಮೇಲೆ ಅದಕ್ಕೊಂದು ಕಟ್ ಮಾಡಿರುವಂತಹ ಅರ್ಧ ಈರುಳ್ಳಿ ಹಾಕಿ, ಆಮೇಲೆ ಒಂದು ಅರ್ಧ ಟೊಮ್ಯಾಟೊನೂ ಹಾಕಿ ಒಳ್ಳೆ ಫ್ರೈ ಮಾಡಿ. ಫುಲ್ ಫ್ರೈ ಆದ ತಕ್ಷಣ ನೋಡಿ ಈ ಥರ ಫ್ರೈ ಆಗಬೇಕು. ಒಳ್ಳೆ ಸ್ಮೋಕಿ ಫ್ರೈ ಆದಮೇಲೆ ಅದನ್ನು ಆ ರಸಮ್ಮಿಗೆ ಆ್ಯಡ್ ಮಾಡಿ. ಆಹಾ, ಒಳ್ಳೆ ಪರಿಮಳ ಬರ್ತಾ ಇದೆ ರಸಮ್. ಬೀಟ್ರೂಟಲ್ಲಿ ತುಂಬ 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 ಒಳ್ಳೆಯ ಗುಣಗಳಿದೆ. ಯಾಕಂದರೆ ಅದು ನಮ್ಮ ಬ್ಲಡ್ ಪ್ರೆಷರಿಗೆ ಮತ್ತು ಅದರಲ್ಲಿರುವ ನೈಟ್ರೇಟ್ಸ್ ಎಲ್ಲ ಇದೆಯಲ್ವಾ, ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಹೆಚ್ಚಿನ ಜನರಿಗೆ ಬೀಟ್ರೂಟ್ ಇಷ್ಟ ಆಗಲ್ಲ, ಆದರೆ ಈ ಥರ ಒಂದ್ಸಲ ರಸಮ್ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಬಿಸಿ ಬಿಸಿ ವೈಟ್ ರೈಸ್ ಒಟ್ಟಿಗೆ ಈ ರಸಮ್ ಹಾಕ್ಕೊಂಡು ತಿಂದರೆ ಉಂಟಲ್ವ, ಸೂಪರ್ ಆಗಿರ್ತದೆ. ನೀವು ಒಂದ್ಸಲ ಮಾಡಿ ಇದನ್ನು ಟೇಸ್ಟ್ ಮಾಡಿ ನನಗೆ ಹೇಳಿ. 100% ಅದು ಚೆನ್ನಾಗಿರುತ್ತೆ, ಯಾಕಂದರೆ ನಾನು ಮಾಡಿ ನೋಡಿದ್ದೇನೆ. ಓಕೆ, ಇದರೊಟ್ಟಿಗೆ ನಾನು ಒಂದೆರಡು ಬ್ರಿಂಜಾಲ್ ಫ್ರೈ ಕೂಡ ಮಾಡಿದ್ದೇನೆ. ಇದರ ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿ ಇದೆ. ಅದು ಇದು ಹಾಳು ಮುಳ್ಳು ತಿಂದು ಹೊಟ್ಟೆ ಹಾಳು ಮಾಡಿಕೊಂಡು ಮಧ್ಯದಲ್ಲಿ ಇದು ಸ್ವಲ್ಪ ಹೆಲ್ದಿ ಫುಡ್ ಇರಲಿ. ನೀವು ಇದನ್ನು ಟ್ರೈ ಮಾಡಿ ತಿಂದು ನನಗೆ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಹ್ಯಾಪಿ ಕುಕಿಂಗ್.